ವಿಜ್ಞಾಪನೆ ಮಾಡುವವರು ಎಲ್ಲಿದ್ದಾರೆ? ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಯೆಶಾಯ 53:11-12. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಇದು ಒಂದು ವಿಶೇಷವಾದ ಜ್ಞಾನವಾಗಿದೆ. ಈ ಲೋಕದ ಜ್ಞಾನವು ಒಬ್ಬ ಮನುಷ್ಯನನ್ನು ತಾನೇ ನೀತಿವಂತನೆಂದು ಸಮರ್ಥಿಸಿಕೊಂಡು ಎಲ್ಲ ಆರೋಪವನ್ನು ಇತರರ ಮೇಲೆ ಹೊರಿಸುವಂತೆ ಮಾಡುತ್ತದೆ. ಯೇಸು ಫರಿಸಾಯರಿಗೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು ಎಂದು ಹೇಳಿದನು. ದೈವಿಕ ಜ್ಞಾನವು ಇದಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡುತ್ತದೆ. ಅದು ಎಲ್ಲ ತಪ್ಪನ್ನು ತನ್ನ ಮೇಲೆ ಹೊತ್ತುಕೊಂಡು ಇತರರನ್ನು ನೀತಿವಂತರೆಂದು ನಿರ್ಣಯ ಮಾಡುತ್ತದೆ. ನಮ್ಮಲ್ಲಿ ಈ ದೈವಿಕ ಜ್ಞಾನವಿದೆಯೋ? ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ಮಾಡುವ ಅಥವಾ ಪ್ರಯಾಸ ಪಡುವ ಈ ವಿಶೇಷವಾದ ಜ್ಞಾನವು ಏಕೆ ಅವಶ್ಯ? ಏಕೆಂದರೆ ನಿಜವಾಗಿ ವಿಜ್ಞಾಪನೆ ಮಾಡುವವರು ಇತರರ ಅಪರಾಧಗಳನ್ನು ಹೊತ್ತುಕೊಳ್ಳಬೇಕಾಗುತ್ತದೆ. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಯಾರಾದರೂ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದರೆ ಆತನಿಗಾಗಿ ವಿಜ್ಞಾಪನೆ ಮಾಡುವವನು ತಾನೇ ಆ ಪಾಪವನ್ನು ಮಾಡಿದ್ದಾನೋ ಎನ್ನುವ ರೀತಿಯಲ್ಲಿ ದೇವರನ್ನು ಬೇಡಿಕೊಳ್ಳುತ್ತಾನೆ. ಆದುದರಿಂದ ನಾವು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ ಎಂದು ಓದುತ್ತೇವೆ. ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡನು ಎಂದು ಕೂಡ ನಾವು ಓದುತ್ತೇವೆ. ಅಂದರೆ ದ್ರೋಹಿಗಳಲ್ಲಿ ತಾನು ಒಬ್ಬನೆನ್ನುವಂತೆ ತೋರಿಸಿಕೊಂಡನು. ವೀಲ್ಚೇರ್ನಲ್ಲಿರುವ ಒಬ್ಬ ಅಸ್ವಸ್ಥ ಮನುಷ್ಯನಿಗಾಗಿ ಪ್ರಾರ್ಥಿಸುತ್ತಿದ್ದರೆ ನಾವೇ ವೀಲ್ಚೇರ್ನಲ್ಲಿದ್ದು ನೋವನ್ನು ಅನುಭವಿಸುತ್ತಿರುವೆವೋ ಎನ್ನುವ ರೀತಿ ಪ್ರಾರ್ಥಿಸಬೇಕು. ನಾವು ಒಬ್ಬ ಸಾಯುವ ಸ್ಥಿತಿಯಲ್ಲಿರುವ ವ್ಯಕ್ತಿಗಾಗಿ ಪ್ರಾರ್ಥಿಸುತ್ತಿರುವಾಗ ಆತನೊಂದಿಗೆ ನಾವು ಆ ಸ್ಥಿತಿಯಲ್ಲಿ ಇದ್ದೇವೋ ಎನ್ನುವಂತೆ ಪ್ರಾರ್ಥಿಸಬೇಕು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿದನು. ಎರಡನೇ ಮರಣ ಹೊಂದಲು ನರಕದೆಡೆಗೆ ಹೋಗುತ್ತಿದ್ದ ನಮ್ಮ ಆತ್ಮಗಳಿಗಾಗಿ ಯೇಸು ಬಹುವೇದನೆಯಿಂದ ವಿಜ್ಞಾಪನೆ ಮಾಡಿದನು. ಯೇಸುವಿನ ಹಾಗೆ ಇತರರಿಗಾಗಿ ಪ್ರಸವ ವೇದನೆ ಪಡುತ್ತಾ ವಿಜ್ಞಾಪನೆ ಮಾಡುವವರು ಎಲ್ಲಿದ್ದಾರೆ?